ಕೊಡಗು ಜಿಲ್ಲೆಯ ಹಲವು ದಶಕಗಳ ಬೇಡಿಕೆಯಾಗಿದ್ದ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರವನ್ನು ರಾಜ್ಯ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಮಂಜೂರು ಮಾಡಿದೆ. ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ನೂತನ ಎಂಆರ್ಐ ಯಂತ್ರ ಅಳವಡಿಕೆ ಕಾರ್ಯ ಭರದಿಂದ ಸಾಗಿದ್ದು, ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ಶಾಸಕ ಮಂಥರ್ಗೌಡ ಭೇಟಿ ನೀಡಿ ಯಂತ್ರ ಅಳವಡಿಕೆ ಕಾರ್ಯವನ್ನು ವೀಕ್ಷಿಸಿದರು. ಸುಮಾರು 10.70 ಕೋಟಿ ಮೊತ್ತದ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಇದಾಗಿದೆ. We'll put one sheet somewhere outside. Outside one Madi. Temporary and we'll give it some outside activity. It will be complementary. This one coming here. You open it, yeah? It's inside lock. Oh, yeah. You're ಇದು ಜಾಸ್ತಿ ಮಿಷಿನ್ ಬೇಕು ಅಂದ್ರೆ ಕೇಳಿ ಅಂತ ಬೇಕಾದ್ರೆ ನಾವು ರೆಡಿ ಇದೆ ಸರ್. 9 ಫಂಕ್ಷನಿಗೆ ಇದೆ, 9 ಫಂಕ್ಷನಿಗೆ ಒನ್ ಸ್ಪೆಷಲ್ ಒನ್ ಸೆಪರೇಟ್ ಮಿಷಿನ್. ಹೌದು ಸರ್. ಈಗ ಆಲ್ಮೋಸ್ಟ್ ಡೈಲಿ ಎಷ್ಟು ಮಾಡ್ತಾರೆ ಸರ್? ನಮ್ಮಲ್ಲಿ ಈಗ 25 ಜನ ಇತ್ತು ಸರ್ ಪೇಷಂಟ್. ಈಗ ಒಂದು ಸೈಕಲ್ ಎಸ್ ಸರ್ ಟೋಟಲ್. ಈಗ ಅದರಲ್ಲಿ ಈಗ ಸುಮಾರು ಕುಶಾಲನಗರ ಆದ್ಮೇಲೆ 25 ಜನ ಆ ಕಡೆ ಹೋದ ಸರ್. 25 ಜನ. ಶಾಸಕ ಮಂಥರ್ಗೌಡ ಅವರ ವಿಶೇಷ ಪ್ರಯತ್ನದ ಫಲವಾಗಿ ಎಂಆರ್ಐ ಸೇವೆ ಕೊಡಗಿಗೆ ಲಭ್ಯವಾಗಿದೆ. ಈ ಸೇವೆಯು ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ತರಲಿದ್ದು, ಕೀಲು ಮತ್ತು ಮೂಳೆ ಸಮಸ್ಯೆ, ಹೃದಯ ರಕ್ತನಾಳಗಳ ಕಾಯಿಲೆಯನ್ನು ಗುರುತಿಸಲು, ಎಂಡೋಮೆಟ್ರಿಯಾಸಿಸ್ ಮತ್ತು ಫೈಬ್ರಾಯ್ಡ್ಗಳು, ವಿವಿಧ ಟ್ಯೂಮರಾಯ್ಡ್ಗಳು, ಇನ್ನಿತರೆ ರೋಗಗಳನ್ನು ಪತ್ತೆ ಹಚ್ಚಲು ಎಂಆರ್ಐ ಸ್ಕ್ಯಾನಿಂಗ್ ಸಹಕಾರಿಯಾಗಲಿದೆ. ಜಿಲ್ಲೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಯಂತ್ರ ಇಲ್ಲದೆ ಜನಸಾಮಾನ್ಯರು ಪರಿತಪಿಸುತ್ತಿದ್ದರು. ಚಿಕಿತ್ಸೆಗಾಗಿ ಮೈಸೂರು, ಬೆಂಗಳೂರಿನ ಆಸ್ಪತ್ರೆಗೆ ತೆರಳುತ್ತಿದ್ದರು. ಅಂತೂ ಇಂತೂ ಮಡಿಕೇರಿಯಲ್ಲೇ ಎಂಆರ್ಐ ಸ್ಕ್ಯಾನಿಂಗ್ ಆರಂಭಗೊಳ್ತಿದ್ದು, ಜನರು ಹೊರ ಜಿಲ್ಲೆಗಳನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ತಪ್ಪಿದೆ.